ಓಂ ಶಾಂತಿ. ತಾರೀಕು 27/2/2026 ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ನೀವು ಈ ಸ್ಮಶಾನವನ್ನು ಫರಿಸ್ತಾನವನ್ನಾಗಿ ಮಾಡುತ್ತಿದ್ದೀರಿ. ಆದ್ದರಿಂದ ನಿಮಗೆ ಈ ಹಳೆಯ ಪ್ರಪಂಚ ಸ್ಮಶಾನದಿಂದ ಸಂಪೂರ್ಣ ವೈರಾಗ್ಯ ಇರಬೇಕು. ಪ್ರಶ್ನೆ: ಬೇಹದ್ದಿನ ತಂದೆಯು ತಮ್ಮ ಆತ್ಮಿಕ ಮಕ್ಕಳ ವಿಚಿತ್ರವಾದ ಸೇವಕನಾಗಿದ್ದಾರೆ, ಹೇಗೆ? ಉತ್ತರ: ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ನಿಮ್ಮ ಧೋಬಿ ಅಗಸನಾಗಿದ್ದೇನೆ. ನೀವು ಮಕ್ಕಳನ್ನಷ್ಟೇ ಅಲ್ಲ, ಇಡೀ ಪ್ರಪಂಚದ ಚೀಚಿ ಕೊಳಕು ವಸ್ತುಗಳನ್ನು ಸೆಕೆಂಡಿನಲ್ಲಿ ಸ್ವಚ್ಛ ಮಾಡಿಬಿಡುತ್ತೇನೆ. ಆತ್ಮರೂಪಿ ವಸ್ತ್ರವು ಸ್ವಚ್ಛವಾದರೆ ಶರೀರವು ಶುದ್ಧವಾದದ್ದೇ ಸಿಗುತ್ತದೆ. ತಂದೆಯು ಇಂತಹ ವಿಚಿತ್ರ ಸೇವಕನಾಗಿದ್ದಾರೆ. ಮನ್ಮನಾಭವ ಚು ಮಂತ್ರದಿಂದ ಸೆಕೆಂಡಿನಲ್ಲಿ ಸ್ವಚ್ಛ ಮಾಡಿಬಿಡುತ್ತಾರೆ. ಓಂ ಶಾಂತಿ. ಓಂ ಶಾಂತಿ ಅರ್ಥವನ್ನು ಮಕ್ಕಳಿಗೆ ತಂದೆಯು ತಿಳಿಸಿದ್ದಾರೆ. ಆತ್ಮನ ಸ್ವಧರ್ಮವು ಶಾಂತಿಯಾಗಿದೆ. ಶಾಂತಿಧಾಮಕ್ಕೆ ಹೋಗುವುದಕ್ಕಾಗಿ ಯಾವುದೇ ಪುರುಷಾರ್ಥ ಮಾಡಬೇಕಾಗುವುದಿಲ್ಲ. ಆತ್ಮವು ಸ್ವಯಂ ಶಾಂತ ಸ್ವರೂಪ, ಶಾಂತಿಧಾಮದ ನಿವಾಸಿಯಾಗಿದೆ. ಸ್ವಲ್ಪ ಸಮಯ ಶಾಂತಿಯಲ್ಲಿರಬಹುದಾಗಿದೆ. ಆತ್ಮವೇ ಹೇಳುತ್ತದೆ, ನಾನು ಕರ್ಮೇಂದ್ರಿಯಗಳ ಹೊರೆಯಿಂದ ಸುಸ್ತಾಗಿ ಬಿಟ್ಟಿದ್ದೇನೆ. ನಾನು ನನ್ನ ಸ್ವಧರ್ಮದಲ್ಲಿ ಸ್ಥಿತನಾಗುತ್ತೇನೆ. ಶರೀರದಿಂದ ಭಿನ್ನವಾಗಿ ಬಿಡುತ್ತೇನೆ. ಆದರೆ ಕರ್ಮವನ್ನಂತೂ ಮಾಡಲೇಬೇಕು. ಎಲ್ಲಿಯವರೆಗೆ ಶಾಂತಿಯಲ್ಲಿ ಕುಳಿತುಕೊಂಡಿರುತ್ತೀರಿ? ಆತ್ಮವು ಹೇಳುತ್ತದೆ, ನಾನು ಶಾಂತಿ ದೇಶದ ನಿವಾಸಿಯಾಗಿದ್ದೇನೆ. ಕೇವಲ ಇಲ್ಲಿ ಶರೀರದಲ್ಲಿ ಬರುವುದರಿಂದ ನಾನು ಟಾಕಿ ಶಬ್ದದಲ್ಲಿ ಬಂದಿದ್ದೇನೆ. ನಾನು ಆತ್ಮ ಅವಿನಾಶಿ, ನನ್ನ ಶರೀರವು ವಿನಾಶಿಯಾಗಿದೆ. ಆತ್ಮವು ಪಾವನ ಮತ್ತು ಪತೀತ ಆಗುತ್ತದೆ. ಸತ್ಯಯುಗದಲ್ಲಿ ಪಂಚತತ್ವಗಳು ಸಹ ಸತೋಪ್ರಧಾನವಾಗಿರುತ್ತವೆ. ಇಲ್ಲಿ ಪಂಚತತ್ವಗಳು ತಮೋಪ್ರಧಾನ ಆಗಿವೆ. ಚಿನ್ನದಲ್ಲಿ ತುಕ್ಕು ಬೀಳುವುದರಿಂದ ಚಿನ್ನವು ಪತೀತವಾಗಿ ಬಿಡುತ್ತದೆ. ಮತ್ತೆ ಅದನ್ನು ಸ್ವಚ್ಛ ಮಾಡಲು ಬಟ್ಟಿಯಲ್ಲಿ ಹಾಕಲಾಗುತ್ತದೆ. ಇದರ ಹೆಸರೇ ಆಗಿದೆ ಯೋಗಾಗ್ನಿ. ಪ್ರಪಂಚದಲ್ಲಂತೂ ಅನೇಕ ಪ್ರಕಾರದ ಹಠಯೋಗಗಳನ್ನು ಕಲಿಸುತ್ತಾರೆ. ಅದಕ್ಕೆ ಯೋಗಾಗ್ನಿ ಎಂದು ಹೇಳುವುದಿಲ್ಲ. ಯೋಗಾಗ್ನಿಯು ಇದಾಗಿದೆ, ಯಾವುದರಿಂದ ಪಾಪಗಳು ಸುಟ್ಟು ಹೋಗುತ್ತವೆ. ಆತ್ಮವನ್ನು ಪತೀತದಿಂದ ಪಾವನ ಮಾಡುವವರು ಪರಮಾತ್ಮನಾಗಿದ್ದಾರೆ. ಹೇ ಪತೀತ ಪಾವನ, ಬನ್ನಿ ಎಂದು ಅವರನ್ನೇ ಕರೆಯುತ್ತಾರೆ. ಡ್ರಾಮಾ ಪ್ಲಾನ್ ಅನುಸಾರ ಎಲ್ಲರೂ ಪತೀತ ತಮೋಪ್ರಧಾನ ಆಗಲೇಬೇಕು. ಇದು ವೃಕ್ಷವಾಗಿದೆ. ಇದರ ಬೀಜ ರೂಪನು ಮೇಲಿದ್ದಾರೆ. ತಂದೆಯನ್ನು ಕರೆಯುವಾಗ ಬುದ್ಧಿಯು ಮೇಲೆ ಹೋಗುತ್ತದೆ. ಯಾರಿಂದ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರೋ ಅವರು ಈಗ ಕೆಳಗಡೆ ಬಂದಿದ್ದಾರೆ. ತಿಳಿಸುತ್ತಾರೆ, ಮಕ್ಕಳೇ, ನಾನು ಬರಲೇಬೇಕಾಗುತ್ತದೆ. ಅನೇಕ ಧರ್ಮಗಳ ಮನುಷ್ಯ ಸೃಷ್ಟಿಯ ವೃಕ್ಷವು ಈಗ ತಮೋಪ್ರಧಾನ ಪತೀತವಾಗಿದೆ. ಜರ್ಜಡೀಭೂತ ಸ್ಥಿತಿಯನ್ನು ಹೊಂದಿದೆ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ದೇವತೆಗಳು, ಕಲಿಯುಗದಲ್ಲಿ ಅಸುರರಿದ್ದಾರೆ. ಬಾಕಿ ಅಸುರರು ಮತ್ತು ದೇವತೆಗಳ ಯುದ್ಧವಾಗಲಿಲ್ಲ. ನೀವು ಯೋಗ ಬಲದಿಂದ ಆಸುರಿ ಪಂಚವಿಕಾರಗಳ ಮೇಲೆ ಜಯಗಳಿಸುತ್ತೀರಿ. ಬಾಕಿ ಯಾವುದೇ ಹಿಂಸಕ ಯುದ್ಧದ ಮಾತಿಲ್ಲ. ನೀವು ಯಾವುದೇ ಪ್ರಕಾರದಿಂದ ಹಿಂಸೆ ಮಾಡುವುದಿಲ್ಲ. ಎಂದೂ ಯಾರನ್ನೂ ಹೊಡೆಯುವುದೂ ಇಲ್ಲ. ನೀವು ಡಬಲ್ ಅಹಿಂಸಕರಾಗಿದ್ದೀರಿ. ಕಾಮಕಟಾರಿಯನ್ನು ನಡೆಸುವುದು ಬಹಳ ದೊಡ್ಡ ಪಾಪವಾಗಿದೆ. ತಂದೆಯು ತಿಳಿಸುತ್ತಾರೆ, ಈ ಕಾಮಕಟಾರಿಯ ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ. ಆದ್ದರಿಂದ ವಿಕಾರಕ್ಕೆ ಹೋಗಬಾರದು. ತಾವು ಸರ್ವಗುಣ ಸಂಪನ್ನರು ಎಂದು ದೇವತೆಗಳ ಮುಂದೆ ಮಹಿಮೆ ಮಾಡುತ್ತಾರಲ್ಲವೇ? ಆತ್ಮವು ಹೇಳುತ್ತದೆ, ನಾವು ಪತೀತರಾಗಿದ್ದೇವೆ. ಆದ್ದರಿಂದಲೇ ಹೇ ಪತೀತ ಪಾವನ, ಬನ್ನಿ ಎಂದು ಕರೆಯುತ್ತಾರೆ. ಪಾವನರಿದ್ದಾಗ ಯಾರನ್ನೂ ಕರೆಯುವುದಿಲ್ಲ. ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ಇಲ್ಲಂತೂ ಸಾಧು ಸಂತ ಮೊದಲಾದವರು ಹೇ ಪತೀತ ಪಾವನ ಸೀತಾರಾಮ್ ಎಂದು ಎಷ್ಟೊಂದು ಹಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ಸಮಯದಲ್ಲಿ ಇಡೀ ಪ್ರಪಂಚವು ಪತೀತವಾಗಿದೆ. ಇದರಲ್ಲಿಯೂ ಯಾರದೂ ದೋಷವಿಲ್ಲ. ಈ ನಾಟಕವು ಮಾಡಲ್ಪಟ್ಟಿದೆ. ನಾನು ಬರುವವರೆಗೂ ಇವರು ತಮ್ಮ ಪಾತ್ರವನ್ನು ಅಭಿನಯಿಸಬೇಕು. ಜ್ಞಾನ ಮತ್ತು ಭಕ್ತಿ, ನಂತರ ವೈರಾಗ್ಯ ಬರುವುದು. ಹಳೆಯ ಪ್ರಪಂಚದಿಂದ ವೈರಾಗ್ಯ, ಇದು ಬೇಹದ್ದಿನ ವೈರಾಗ್ಯವಾಗಿದೆ. ಅವರದು ಸೀಮಿತವಾದ ವೈರಾಗ್ಯವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ಈ ಹಳೆಯ ಪ್ರಪಂಚವು ಈಗ ಸಮಾಪ್ತಿಯಾಗಲಿದೆ. ಹೊಸ ಮನೆಯನ್ನು ಕಟ್ಟಿಸುತ್ತಾರೆಂದರೆ
ಹಳೆಯ ಮನೆಯೊಂದಿಗೆ ವೈರಾಗ್ಯವುಂಟಾಗಿ ಬಿಡುತ್ತದೆ ಅಲ್ಲವೇ? ಬೇಹದ್ದಿನ ತಂದೆಯು ತಿಳಿಸುತ್ತಾರೆ, ಈಗ ನಿಮಗೆ ಸ್ವರ್ಗವೆಂಬ ಮನೆಯನ್ನು ಕಟ್ಟಿಸಿಕೊಡುತ್ತೇನೆ. ಈಗ ಇದು ನರಕವಾಗಿದೆ. ಸ್ವರ್ಗ ಹೊಸ ಪ್ರಪಂಚವಾಗಿದೆ, ನರಕವು ಹಳೆಯ ಪ್ರಪಂಚವಾಗಿದೆ. ನಾವೀಗ ಹಳೆಯ ಪ್ರಪಂಚದಲ್ಲಿದ್ದು ಹೊಸ ಪ್ರಪಂಚವನ್ನು ಕಟ್ಟಿಸುತ್ತಿದ್ದೇವೆ. ಹಳೆಯ ಸ್ಮಶಾನದಲ್ಲಿ ನಾವು ಸ್ವರ್ಗವನ್ನು ಸ್ಥಾಪಿಸುತ್ತೇವೆ. ಇದೇ ಯಮುನಾ ನದಿಯ ತೀರದಲ್ಲಿ ಮಹಲುಗಳು ತಯಾರಾಗುತ್ತವೆ. ಇದೇ ದೆಹಲಿ, ಜಮುನಾ ನದಿ ಇತ್ಯಾದಿಗಳಿರುವುವು. ಬಾಕಿ ಪಾಂಡವರ ಕೋಟೆಗಳಿತ್ತು ಎಂದು ಏನನ್ನು ತೋರಿಸುತ್ತಾರೆಯೋ ಇವೆಲ್ಲವೂ ದಂತಕಥೆಗಳಾಗಿವೆ. ಡ್ರಾಮಾ ಪ್ಲಾನ್ ಅನುಸಾರ ಅವಶ್ಯಕವಾಗಿ ಪುನಃ ಇವು ಆಗುತ್ತವೆ. ಹೇಗೆ ನೀವು ಯಜ್ಞ, ತಪ, ದಾನ, ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಾ ಬಂದಿದ್ದೀರಿ, ಇವು ಪುನಃ ಮಾಡಬೇಕಾಗುವುದು. ಮೊದಲು ನೀವು ಶಿವನ ಭಕ್ತಿ ಮಾಡುತ್ತೀರಿ, ಸುಂದರವಾದ ಮಂದಿರಗಳನ್ನು ಕಟ್ಟಿಸುತ್ತೀರಿ. ಅದಕ್ಕೆ ಅವ್ಯಭಿಚಾರಿ ಭಕ್ತಿ ಎಂದು ಹೇಳಲಾಗುತ್ತದೆ. ನೀವೀಗ ಜ್ಞಾನ ಮಾರ್ಗದಲ್ಲಿದ್ದೀರಿ. ಇದು ಅವ್ಯಭಿಚಾರಿ ಜ್ಞಾನವಾಗಿದೆ. ಒಬ್ಬ ಶಿವತಂದೆಯಿಂದಲೇ ಕೇಳುತ್ತೀರಿ. ಇವರಿಗೆ ಮೊಟ್ಟ ಮೊದಲು ನೀವು ಭಕ್ತಿಯನ್ನು ಆರಂಭಿಸಿದಿರಿ. ಆ ಸಮಯದಲ್ಲಿ ಮತ್ಯಾರೂ ಇರುವುದಿಲ್ಲ, ನೀವು ಇರುತ್ತೀರಿ. ನೀವು ಬಹಳ ಸುಖಿಯಾಗಿರುತ್ತೀರಿ. ದೇವತಾ ಧರ್ಮವು ಬಹಳ ಸುಖ ಕೊಡುವಂತದ್ದಾಗಿದೆ. ಹೆಸರನ್ನು ತೆಗೆದುಕೊಳ್ಳುತ್ತಿದ್ದಂತೆಯೇ ಬಾಯಿ ಸಿಹಿಯಾಗಿ ಬಿಡುತ್ತದೆ. ಅಂದಾಗ ನೀವು ಒಬ್ಬ ತಂದೆಯಿಂದಲೇ ಜ್ಞಾನವನ್ನು ಕೇಳುತ್ತೀರಿ. ತಂದೆಯು ತಿಳಿಸುತ್ತಾರೆ, ಮತ್ಯಾರಿಂದಲೂ ಕೇಳಬೇಡಿ. ನಿಮ್ಮದು ಇದು ಅವ್ಯಭಿಚಾರಿ ಜ್ಞಾನವಾಗಿದೆ. ನೀವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ. ತಂದೆಯಿಂದಲೇ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಆಸ್ತಿ ಸಿಗುವುದು. ತಂದೆಯು ಸ್ವಲ್ಪ ಸಮಯಕ್ಕಾಗಿ ಸಾಕಾರದಲ್ಲಿ ಬಂದಿದ್ದಾರೆ. ತಿಳಿಸುತ್ತಾರೆ, ನಾನೇ ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಡಬೇಕು. ನನಗೆ ಸ್ಥಿರವಾದ ಶರೀರವಿಲ್ಲ. ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ಶಿವ ಜಯಂತಿಯಾದ ಕೂಡಲೇ ಗೀತಾ ಜಯಂತಿ ಆಗಿ ಬಿಡುವುದು. ಆಗಿನಿಂದಲೇ ಜ್ಞಾನ ಕೊಡುವುದನ್ನು ಆರಂಭಿಸುತ್ತಾರೆ. ಈ ಆತ್ಮಿಕ ವಿದ್ಯೆಯನ್ನು ನಿಮಗೆ ಪರಮ ಆತ್ಮನೇ ಕೊಡುತ್ತಿದ್ದಾರೆ. ನೀರಿನ ಮಾತಿಲ್ಲ. ನೀರಿಗೆ ಜ್ಞಾನವೆಂದು ಹೇಳುವುದಿಲ್ಲ. ಜ್ಞಾನದಿಂದಲೇ ನೀವು ಪತೀತರಿಂದ ಪಾವನರಾಗುತ್ತೀರಿ. ಸ್ಥೂಲ ನೀರಿನಿಂದ ಪಾವನರೂ ಆಗುವುದಿಲ್ಲ. ನದಿಗಳಂತೂ ಇಡೀ ಪ್ರಪಂಚದಲ್ಲಿ ಇದ್ದೇ ಇದೆ. ಜ್ಞಾನ ಸಾಗರ ತಂದೆಯೇ ಬಂದು ಇವರಲ್ಲಿ ಪ್ರವೇಶ ಮಾಡಿ ಜ್ಞಾನವನ್ನು ತಿಳಿಸುತ್ತಾರೆ. ಇಲ್ಲಿ ಯಾರಾದರೂ ಮರಣ ಹೊಂದಿದಾಗ ಬಾಯಲ್ಲಿ ಜಲವನ್ನು ಹಾಕುತ್ತಾರೆ. ಈ ಜಲವು ಪತೀತರಿಂದ ಪಾವನ ಮಾಡುವಂತದ್ದಾಗಿದೆ. ಆದ್ದರಿಂದ ಸ್ವರ್ಗದಲ್ಲಿ ಹೊರಟು ಹೋಗುವರೆಂದು ತಿಳಿಯುತ್ತಾರೆ. ಇಲ್ಲಿಯೂ ಗೋಮುಖಕ್ಕೆ ಹೋಗುತ್ತಾರೆ. ವಾಸ್ತವದಲ್ಲಿ ನೀವು ಚೈತನ್ಯ ಗೋಮುಖ ಆಗಿದ್ದೀರಿ. ನಿಮ್ಮ ಬಾಯಿಂದ ಜ್ಞಾನಾಮೃತವು ಹೊರಬರುತ್ತದೆ. ಗೋವಿನಿಂದ ಹಾಲು ಸಿಗುತ್ತದೆಯೇ ಹೊರತು ನೀರಿನ ಮಾತಿಲ್ಲ. ಈಗ ನಿಮಗೆ ಅರ್ಥವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ. ಡ್ರಾಮಾದಲ್ಲಿ ಯಾವುದು ಒಂದು ಬಾರಿ ಆಗಿ ಹೋಯಿತೋ ಅದು ಮತ್ತೆ 5000 ವರ್ಷಗಳ ನಂತರ ಚಾಚೂ ತಪ್ಪದೆ ಪುನರಾವರ್ತನೆಯಾಗುವುದು. ಇದನ್ನು ತಂದೆಯೇ ತಿಳಿಸುತ್ತಾರೆ. ಅವರು ಎಲ್ಲರ ಸದ್ಗತಿದಾತನಾಗಿದ್ದಾರೆ. ಈಗಂತೂ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ. ರಾವಣನನ್ನು ಏಕೆ ಸುಡುತ್ತಾರೆಂದು ನೀವು ಮೊದಲು ತಿಳಿದುಕೊಂಡಿರಲಿಲ್ಲ. ಈಗ ನಿಮಗೆ ತಿಳಿದಿದೆ. ಬೇಹದ್ದಿನ ದಶಹರ ಆಗಲಿದೆ. ಇಡೀ ಸೃಷ್ಟಿಯಲ್ಲಿ ರಾವಣ ರಾಜ್ಯ ಇದೆ ಅಲ್ಲವೇ? ಇಡೀ ಪೃಥ್ವಿಯೇ ಲಂಕೆಯಾಗಿದೆ. ರಾವಣನು ಯಾವುದೇ ಹದ್ದಿನಲ್ಲಿರುವುದಿಲ್ಲ. ಇಡೀ ಸೃಷ್ಟಿಯಲ್ಲಿಯೇ ರಾವಣನ ರಾಜ್ಯವಿದೆ. ಭಕ್ತಿಯು ಅರ್ಧಕಲ್ಪ ನಡೆಯುತ್ತದೆ. ಮೊದಲು ಅವ್ಯಭಿಚಾರಿ ಭಕ್ತಿ ಇರುತ್ತದೆ, ನಂತರ ವ್ಯಭಿಚಾರಿ ಭಕ್ತಿಯು ಆರಂಭವಾಗುತ್ತದೆ. ದಶಹರ, ರಕ್ಷಾಬಂಧನ ಮೊದಲಾದವುಗಳೆಲ್ಲವೂ ಈಗಿನ ಹಬ್ಬಗಳಾಗಿವೆ. ಶಿವ ಜಯಂತಿಯ ನಂತರ ಕೃಷ್ಣ ಜಯಂತಿ ಆಗುತ್ತದೆ. ಈಗ ಕೃಷ್ಣಪುರಿಯ ಸ್ಥಾಪನೆಯಾಗುತ್ತಿದೆ. ಇಂದು ಕಂಸಪುರಿಯಲ್ಲಿದ್ದೀರಿ, ನಾಳೆ ಕೃಷ್ಣಪುರಿಯಲ್ಲಿರುತ್ತೀರಿ. ಕೃಷ್ಣನು ಇಲ್ಲಿರಲು ಸಾಧ್ಯವೇ? ಕೃಷ್ಣನು ಸತ್ಯಯುಗದಲ್ಲಿಯೇ ಜನ್ಮ ಪಡೆಯುತ್ತಾನೆ. ಕೃಷ್ಣನು ಮೊಟ್ಟ ಮೊದಲು ರಾಜಕುಮಾರನಾಗಿದ್ದಾನೆ. ಓದಲು ಶಾಲೆಗೆ ಹೋಗುತ್ತಾನೆ. ಮತ್ತೆ ದೊಡ್ಡವನಾದ ಮೇಲೆ ಸಿಂಹಾಸನಕ್ಕೆ ಮಾಲೀಕನಾಗುತ್ತಾನೆ. ಉಳಿದಂತೆ ಈ ರಾಸಲೀಲೆ ಎಂದರೆ ಸತ್ಯಯುಗದಲ್ಲಿ ಅವರು ಪರಸ್ಪರ ಖುಷಿಯನ್ನಾಚರಿಸುವುದಾಗಿದೆ. ಬಾಕಿ ಕೃಷ್ಣನು ಯಾರಿಗೂ ಕುಳಿತು ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ. ಮಹಿಮೆಯೆಲ್ಲವೂ ಒಬ್ಬ ಶಿವತಂದೆಯದಾಗಿದೆ. ಯಾರನ್ನು ಪತೀತರಿಂದ ಪಾವನರನ್ನಾಗಿ ಮಾಡುತ್ತಾರೆ.
ನೀವು ಯಾರಾದರೂ ದೊಡ್ಡ ಅಧಿಕಾರಿಗಳಿಗೆ ತಿಳಿಸಿದರೆ ತಾವು ಸತ್ಯವನ್ನು ಹೇಳುತ್ತೀರೆಂದು ಹೇಳುತ್ತಾರೆ. ಆದರೆ ಅವರು ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ. ಅವರ ಮಾತನ್ನು ಯಾರು ಕೇಳುವುದಿಲ್ಲ. ಬೀಕೆ ಆದರೆಂದರೆ ಇವರಿಗಂತೂ ಬೀಕೆಗಳು ಜಾದು ಹಿಡಿದು ಬಿಟ್ಟಿದೆ ಎಂದು ಎಲ್ಲರೂ ಹೇಳತೊಡಗುತ್ತಾರೆ. ಬೀಕೆಗಳ ಹೆಸರನ್ನು ಕೇಳಿದರೆಂದರೆ ಸಾಕು, ಇವರು ಜಾದು ಮಾಡುವರೆಂದು ತಿಳಿಯುತ್ತಾರೆ. ಯಾರಿಗಾದರೂ ಸ್ವಲ್ಪ ಜ್ಞಾನ ಕೇಳಿದರೆ ಸಾಕು, ಈ ಬೀಕೆಗಳ ಜಾದು ಮಾಡುತ್ತಾರೆ, ಇವರು ತಮ್ಮ ದಾದಾರವರ ವಿನಃ ಮತ್ಯಾರನ್ನೂ ಒಪ್ಪುವುದಿಲ್ಲ, ಭಕ್ತಿ ಇತ್ಯಾದಿಗಳನ್ನು ಮಾಡುವುದಿಲ್ಲವೆಂದು ಹೇಳಿಬಿಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಭಕ್ತಿ ಮಾಡಬೇಡಿ ಎಂದು ಯಾರನ್ನೂ ನಿರಾಕರಿಸಬಾರದು. ಭಕ್ತಿಯು ತಾನಾಗಿಯೇ ಬಿಟ್ಟು ಹೋಗುವುದು. ನೀವು ಭಕ್ತಿ ಬಿಡುತ್ತೀರಿ, ವಿಕಾರವನ್ನು ಬಿಡುತ್ತೀರಿ. ಇದರಿಂದಲೇ ಏರುಪೇರುಗಳಾಗುತ್ತವೆ. ತಂದೆಯು ತಿಳಿಸಿದ್ದಾರೆ, ನಾನು ರುದ್ರಜ್ಞಾನ ಯಜ್ಞವನ್ನು ರಚಿಸುತ್ತೇನೆ. ಇದರಲ್ಲಿ ಆಸುರಿ ಸಂಪ್ರದಾಯದವರ ವಿಘ್ನಗಳು ಬೀಳುತ್ತವೆ. ಇದು ಶಿವ ತಂದೆಯ ಬೇಹದ್ದಿನ ಯಜ್ಞವಾಗಿದೆ. ಇದರಲ್ಲಿ ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ಜ್ಞಾನ ಯಜ್ಞದಿಂದ ವಿನಾಶದ ಜ್ವಾಲೆ ಪ್ರಜ್ವಲಿತವಾಯಿತೆಂದು ಗಾಯನವಿದೆ. ಯಾವಾಗ ಹಳೆಯ ಪ್ರಪಂಚದ ವಿನಾಶ ಆಗುವುದೋ ಆಗ ನೀವು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತೀರಿ. ಮನುಷ್ಯರು ಹೇಳುತ್ತಾರೆ, ನಾವು ಶಾಂತಿ ಸ್ಥಾಪನೆಯಾಗಲಿ ಎಂದು ಹೇಳುತ್ತೇವೆ, ಮತ್ತು ಈ ಬೀಕೆಗಳು ವಿನಾಶವಾಗಲಿ ಎಂದು ಹೇಳುತ್ತಾರೆ. ಇದಕ್ಕೆ ತಂದೆಯು ತಿಳಿಸುತ್ತಾರೆ, ಈ ಇಡೀ ಹಳೆಯ ಪ್ರಪಂಚವು ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗಿ ಬಿಡುತ್ತದೆ. ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳುವುದು, ಪ್ರಾಕೃತಿಕ ವಿಕೋಪಗಳು ಆಗುವವು, ವಿನಾಶವಂತೂ ಆಗಲೇಬೇಕು. ಎಲ್ಲಾ ಮನುಷ್ಯರು ಸಾಸಿವೆ ಒಡೆಯದಂತೆ ಪುಡಿ ಪುಡಿಯಾಗಿ ಸಮಾಪ್ತಿಯಾಗಿ ಬಿಡುತ್ತಾರೆ. ಆತ್ಮಗಳು ಉಳಿದುಕೊಳ್ಳುತ್ತಾರೆ. ಇದನ್ನು ಯಾರು ಬೇಕಾದರೂ ತಿಳಿಸಿಕೊಡಬಹುದು. ಆತ್ಮವು ಅವಿನಾಶಿಯಾಗಿದೆ. ಈಗ ಈ ಬೇಹದ್ದಿನ ಹೋಲಿಕಾ ಆಗುವುದು. ಇದರಲ್ಲಿ ಶರೀರ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಬಾಕಿ ಆತ್ಮವು ಪವಿತ್ರವಾಗಿ ಮನೆಗೆ ಹೊರಟು ಹೋಗುವರು. ಅಗ್ನಿಯಲ್ಲಿ ವಸ್ತು ಶುದ್ಧ ಆಗುತ್ತದೆ ಅಲ್ಲವೇ? ಶುದ್ಧತೆಗಾಗಿ ಹೋಮ ಮಾಡುತ್ತಾರೆ. ಅವೆಲ್ಲವೂ ಸ್ಥೂಲ ಮಾತುಗಳಾಗಿವೆ. ಈಗಂತೂ ಇಡೀ ಪ್ರಪಂಚವೇ ಸ್ವಾಹ ಆಗುವುದು. ಆದ್ದರಿಂದ ವಿನಾಶಕ್ಕೆ ಮೊದಲು ಅವಶ್ಯಕವಾಗಿ ಸ್ಥಾಪನೆಯಾಗಿ ಬಿಡಬೇಕು. ಯಾರಿಗಾದರೂ ತಿಳಿಸುವಾಗ ಮೊದಲು ಸ್ಥಾಪನೆ, ನಂತರ ವಿನಾಶವೆಂದು ಹೇಳಿರಿ. ಬ್ರಹ್ಮರವರ ಮೂಲಕ ಸ್ಥಾಪನೆ, ಪ್ರಜಾಪಿತ ಬ್ರಹ್ಮನು ಪ್ರಸಿದ್ಧನಾಗಿದ್ದಾರಲ್ಲವೇ? ಆದಿದೇವ ಮತ್ತು ಆದಿದೇವಿ, ಜಗದಂಬೆಯ ಲಕ್ಷಾಂತರ ಮಂದಿರಗಳಿವೆ. ಎಷ್ಟೊಂದು ಮೇಳಗಳಾಗುತ್ತವೆ. ನೀವು ಜಗದಂಬೆಯ ಮಕ್ಕಳ ಜ್ಞಾನೇಶ್ವರಿಯಾಗಿದ್ದೀರಿ. ನಂತರ ರಾಜರಾಜೇಶ್ವರಿಯಾಗುತ್ತೀರಿ. ನೀವು ಬಹಳ ಧನವಂತರಾಗುತ್ತೀರಿ. ಮತ್ತೆ ಭಕ್ತಿ ಮಾರ್ಗದಲ್ಲಿ ದೀಪಾವಳಿ ಎಂದು ಲಕ್ಷ್ಮಿಯಿಂದ ವಿನಾಶಿ ಧನವನ್ನು ಬೇಡುತ್ತಾರೆ. ಇಲ್ಲಂತೂ ಎಲ್ಲವೂ ಸಿಕ್ಕಿಬಿಡುತ್ತದೆ. ಆಯುಷ್ಯವಾನ್ ಭವ, ಪುತ್ರವಾನ್ ಭವ. ನಿಮ್ಮ ಆಯಸ್ಸು 150 ವರ್ಷಗಳಿರುತ್ತವೆ. ತಂದೆಯು ತಿಳಿಸುತ್ತಾರೆ, ಎಷ್ಟು ಯೋಗ ಮಾಡುವಿರೋ ಅಷ್ಟು ಆಯಸ್ಸು ಹೆಚ್ಚುತ್ತಿರುವುದು. ನೀವು ಈಶ್ವರನೊಂದಿಗೆ ಯೋಗವನ್ನಿಟ್ಟು ಯೋಗೇಶ್ವರರಾಗುತ್ತೀರಿ. ಮನುಷ್ಯರಂತೂ ಭೋಗೇಶ್ವರ ಆಗಿದ್ದಾರೆ. ಬಿಕಾರಿಗಳೆಂದು ಹೇಳಲಾಗುತ್ತದೆ. ಕೊಳಕಾದ ಬಟ್ಟೆಯನ್ನು ಒಗೆದರು. ತಂದೆಯು ತಿಳಿಸುತ್ತಾರೆ, ನನ್ನನ್ನು ದೋಬಿ ಎಂತಲೂ ಹೇಳುತ್ತಾರೆ. ನಾನು ಬಂದು ಎಲ್ಲಾ ಆತ್ಮರನ್ನು ಸ್ವಚ್ಛ ಮಾಡುತ್ತೇನೆ ಮತ್ತು ಶರೀರವೂ ಸಹ ಹೊಸ ಶುದ್ಧವಾದದ್ದು ಸಿಗುವುದು. ನಾನು ಸೆಕೆಂಡಿನಲ್ಲಿ ಇಡೀ ಪ್ರಪಂಚದ ವಸ್ತ್ರಗಳನ್ನು, ಆತ್ಮಗಳನ್ನು ಸ್ವಚ್ಛ ಮಾಡಿಬಿಡುತ್ತೇನೆ. ಕೇವಲ ಮನ್ಮನಾಭವ ಆಗಿಬಿಟ್ಟರೆ ಆತ್ಮ ಮತ್ತು ಶರೀರ ಪವಿತ್ರವಾಗಿ ಬಿಡುತ್ತದೆ. ಚೂ ಮಂತ್ರ ಅಲ್ಲವೇ? ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಷ್ಟು ಸಹಜ ಉಪಾಯವಾಗಿದೆ. ತಂದೆಯನ್ನು ನೆನಪು ಮಾಡಿದರೆ ಪಾವನ ಆಗಿಬಿಡುತ್ತೀರಿ. ನಡೆಯುತ್ತಾ ತಿರುಗಾಡುತ್ತಾ ಕೇವಲ ತಂದೆಯನ್ನು ನೆನಪು ಮಾಡಿ. ನಾನು ಮತ್ತೇನು ಕಷ್ಟವನ್ನು ನಿಮಗೆ ಕೊಡುವುದಿಲ್ಲ, ಕೇವಲ ನೆನಪು ಮಾಡಬೇಕು. ಈಗ ಒಂದೊಂದು ಸೆಕೆಂಡಿನಲ್ಲಿ ನಿಮ್ಮದು ಏರುವ ಕಲೆಯಾಗುತ್ತದೆ. ತಂದೆ ತಿಳಿಸುತ್ತಾರೆ, ನಾನು ನೀವು ಮಕ್ಕಳ ಸೇವಕನಾಗಿ ಬಂದಿದ್ದೇನೆ. ಹೇ ಪತೀತ ಪಾವನ, ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೀವು ಕರೆದಿರಿ. ಮಕ್ಕಳೇ, ನಾನೀಗ ಬಂದಿದ್ದೇನೆ ಅಂದ ಮೇಲೆ ಸೇವಕನಾದರಲ್ಲವೇ? ಯಾವಾಗ ನೀವು ಬಹಳ ಪತೀತರಾಗುತ್ತೀರೋ ಆಗ ನೀವು ಬಹಳ ಜೋರಾಗಿ ಚೀರಾಡುತ್ತೀರಿ. ಈಗ ನಾನು ಬಂದಿದ್ದೇನೆ. ನಾನು ಕಲ್ಪಕಲ್ಪವೂ ಬಂದು ನೀವು ಮಕ್ಕಳಿಗೆ ಮಂತ್ರವನ್ನು ಕೊಡುತ್ತೇನೆ. ನನ್ನನ್ನು ನೆನಪು ಮಾಡಿದರೆ ನೀವು ಪಾವನ ಆಗಿಬಿಡುತ್ತೀರಿ.
ಮನ್ಮನಾಭವದ ಅರ್ಥವೇ ಆಗಿದೆ ಮನ್ಮನಾಭವ ಮಧ್ಯಾಜೀಭವ, ಅರ್ಥಾತ್ ತಂದೆಯನ್ನು ನೆನಪು ಮಾಡಿದರೆ ವಿಷ್ಣುಪುರಿಯ ಮಾಲೀಕರಾಗುತ್ತೀರಿ. ನೀವು ವಿಷ್ಣುಪುರಿಯ ರಾಜ್ಯವನ್ನು ಪಡೆದುಕೊಳ್ಳಲು ಬಂದಿದ್ದೀರಿ. ರಾವಣಪುರಿಯ ನಂತರ ವಿಷ್ಣುಪುರಿಯಾಗುವುದು, ಕಂಸಪುರಿಯ ನಂತರ ಕೃಷ್ಣಪುರಿಯಾಗುವುದು ಎಷ್ಟು ಸಹಜವಾಗಿ ತಿಳಿಸಲಾಗುತ್ತದೆ. ಈ ಹಳೆಯ ಪ್ರಪಂಚದಿಂದ ಮಮತೆಯನ್ನು ತೆಗೆಯಿರಿ. ಈಗ 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೀರಿ. ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಪ್ರಪಂಚಕ್ಕೆ ಹೋಗುತ್ತೀರಿ. ನೆನಪಿನಿಂದಲೇ ನಿಮ್ಮ ಪಾಪಗಳು ಕಳೆಯುತ್ತವೆ. ಇಷ್ಟು ಧೈರ್ಯವನ್ನಿಡಬೇಕು. ಅವರಂತೂ ಬ್ರಹ್ಮತತ್ವವನ್ನು ನೆನಪು ಮಾಡುತ್ತಾರೆ. ನಾವು ಬ್ರಹ್ಮತತ್ವದಲ್ಲಿ ಲೀನವಾಗಿ ಬಿಡುತ್ತೇವೆಂದು ತಿಳಿಯುತ್ತಾರೆ. ಆದರೆ ಬ್ರಹ್ಮತತ್ವವು ಇರುವ ಸ್ಥಾನವಾಗಿದೆ. ಆ ಸಾಧು ಸನ್ಯಾಸಿಗಳು ತಪಸ್ಸಿನಲ್ಲಿ ಕುಳಿತು ಬಿಡುತ್ತಾರೆ. ನಾವೀಗ ಹೋಗಿ ಲೀನವಾಗಿ ಬಿಡುತ್ತೇವೆಂದು ತಿಳಿಯುತ್ತಾರೆ. ಆದರೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಬ್ರಹ್ಮತತ್ವದೊಂದಿಗೆ ಯೋಗವನ್ನಿಡುವುದರಿಂದ ಪಾವನರಂತೂ ಆಗುವುದಿಲ್ಲ. ಯಾರೊಬ್ಬರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಪುನರ್ಜನ್ಮವನ್ನಂತೂ ಪಡೆದುಕೊಳ್ಳಬೇಕು. ತಂದೆಯು ಬಂದು ಸತ್ಯವನ್ನು ತಿಳಿಸುತ್ತಾರೆ. ಸತ್ಯ ತಂದೆಯು ಸತ್ಯಖಂಡವನ್ನು ಸ್ಥಾಪನೆ ಮಾಡುತ್ತಾರೆ. ರಾವಣನು ಬಂದು ಅಸತ್ಯ ಖಂಡವನ್ನಾಗಿ ಮಾಡುತ್ತಾನೆ. ಈಗ ಇದು ಸಂಗಮ ಯುಗವಾಗಿದೆ. ಇದರಲ್ಲಿ ನೀವು ಉತ್ತಮರಿಗಿಂತಲೂ ಉತ್ತಮರಾಗುತ್ತೀರಿ. ಆದ್ದರಿಂದ ಇವರಿಗೆ ಪುರುಷೋತ್ತಮರೆಂದು ಹೇಳಲಾಗುತ್ತದೆ. ನೀವು ಕವಡಿಯಿಂದ ವಜ್ರ ಸಮಾನ ಆಗುತ್ತೀರಿ. ಇದು ಬೇಹದ್ದಿನ ಮಾತಾಗಿದೆ. ಉತ್ತಮರಿಗಿಂತಲೂ ಉತ್ತಮ ಮನುಷ್ಯರು ದೇವತೆಗಳಾಗಿದ್ದಾರೆ. ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ. ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವವರು ಶ್ರೇಷ್ಠಾತಿಶ್ರೇಷ್ಠ ತಂದೆಯಾಗಿದ್ದಾರೆ. ಶ್ರೇಷ್ಠಾತಿಶ್ರೇಷ್ಠ ಸ್ವರ್ಗದ ಆಸ್ತಿಯನ್ನು ನಿಮಗೆ ಕೊಡುತ್ತಾರೆ. ಮತ್ತೆ ನೀವೇಕೆ ಮರೆತು ಹೋಗುತ್ತೀರಿ? ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು. ಮತ್ತೆ ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ಮರೆಯದಿರುವಂತೆ ಕೃಪೆ ಮಾಡಿ. ಆದರೆ ಇದು ಹೇಗೆ ಸಾಧ್ಯ? ತಂದೆಯ ಆದೇಶದಂತೆ ನಡೆಯಬೇಕು ಅಲ್ಲವೇ? ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ಪತೀತರಿಂದ ಪಾವನರಾಗಿ ಬಿಡುತ್ತೀರಿ. ಆದೇಶದಂತೆ ನಡೆಯಬೇಕಲ್ಲವೇ? ಬಾಕಿ ನಾನೇನು ಆಶೀರ್ವಾದ ಮಾಡಲಿ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ತಂದೆಯ ಪ್ರತಿ ಆದೇಶದಂತೆ ನಡೆದು ಸ್ವಯಂ ಅನ್ನು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡಿಕೊಳ್ಳಬೇಕು. ಒಬ್ಬ ತಂದೆಯ ನೆನಪಿನಲ್ಲಿದ್ದು ಸ್ವಯಂನ ವಸ್ತ್ರಗಳನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. 2. ಈಗ ಹೊಸ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಈ ಹಳೆಯ ಮನೆಯಿಂದ ಬೇಹದ್ದಿನ ವೈರಾಗ್ಯ ಇರಬೇಕು. ನಶೆ ಇರಲಿ. ಈ ಹಳೆಯ ಸ್ಮಶಾನದಲ್ಲಿ ನಾವು ಪರಿಷ್ಠಾನವನ್ನು ಸ್ಥಾಪನೆ ಮಾಡುತ್ತೇವೆ. ವರದಾನ: ದಯಾದೃಷ್ಟಿಯ ಮೂಲಕ ತಿರಸ್ಕಾರದ ದೃಷ್ಟಿಯನ್ನು ಸಮಾಪ್ತಿಗೊಳಿಸುವ ಜ್ಞಾನಪೂರ್ಣ ಭವ. ಯಾವ ಮಕ್ಕಳು ಒಬ್ಬರನ್ನೊಬ್ಬರ ಸಂಸ್ಕಾರಗಳನ್ನು ತಿಳಿದುಕೊಂಡು ಸಂಸ್ಕಾರ ಪರಿವರ್ತನೆಯ ಲಗನ್ನಿನಲ್ಲಿ ಇರುತ್ತಾರೆ, ಎಂದಿಗೂ ಸಹ ಇವರಂತೂ ಇರುವುದೇ ಹೀಗೆ ಎಂದು ಯೋಚಿಸುವುದಿಲ್ಲವೋ ಅವರಿಗೆ ಹೇಳಲಾಗುತ್ತದೆ ಜ್ಞಾನಪೂರ್ಣರು. ಅವರು ಸ್ವಯಂ ಅನ್ನು ನೋಡಿಕೊಳ್ಳುತ್ತಾ ಹಾಗೂ ನಿರ್ವಿಘ್ನರಾಗಿ ಇರುತ್ತಾರೆ. ಅವರ ಸಂಸ್ಕಾರವು ತಂದೆಯ ಸಮಾನ ದಯಾಹೃದಯ ಆಗಿರುತ್ತದೆ. ದಯಾದೃಷ್ಟಿಯ ತಿರಸ್ಕಾರದ ದೃಷ್ಟಿಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಇಂತಹ ದಯಾಹೃದಯಿ ಮಕ್ಕಳೆಂದಿಗೂ ಸಹ ಪರಸ್ಪರದಲ್ಲಿ ಕಿರಿಕಿರಿ ಮಾಡುವುದಿಲ್ಲ. ಅವರು ಸುಪುತ್ರರಾಗಿದ್ದು ಪ್ರತ್ಯಕ್ಷ ಪ್ರಮಾಣವನ್ನು ಕೊಡುತ್ತಾರೆ. ಸ್ಲೋಗನ್: ಸದಾ ಪರಮಾತ್ಮನ ಚಿಂತನೆ ಮಾಡುವವರೇ ನಿಶ್ಚಿಂತ ಚಕ್ರವರ್ತಿಯಾಗಿದ್ದಾರೆ. ಅವರಲ್ಲಿ ಯಾವುದೇ ಪ್ರಕಾರದ ಚಿಂತೆಯುಂಟಾಗಲು ಸಾಧ್ಯವಿಲ್ಲ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರೂ ಆಗಿರಿ. ಸ್ವ ಉನ್ನತಿ ಮತ್ತು ಸೇವೆಯ ಉನ್ನತಿ ಎರಡರಲ್ಲಿ ಒಬ್ಬರು ಹೇಳಿದರು, ಇನ್ನೊಬ್ಬರು ಹಾಂಜಿ ಎಂದು ಹೇಳಿದರು. ಹೀಗೆ ಸದಾ ಏಕತೆ ಮತ್ತು ದೃಢತೆಯಿಂದ ಮುಂದುವರಿಯುತ್ತೀರಿ. ಹೇಗೆ ದಾದಿಯರು ಏಕತೆ ಮತ್ತು ದೃಢತೆಯ ಸಂಘಟನೆ ಪಕ್ಕಾ ಇದೆ, ಹಾಗೆಯೇ ನೀವು ರತ್ನಗಳ ಸಂಘಟನೆ ಪಕ್ಕಾ ಆಗಲಿ. ಸಂಘಟನೆಯ ಶಕ್ತಿ ಏನು ಬೇಕಾದರೂ ಮಾಡಬಹುದು.
ಸಂಘಟನೆಯ ಲಕ್ಷಣದ ನೆನಪಾರ್ಥವಾಗಿದೆ ಪಂಚ ಪಾಂಡವರು. ಓಂ ಶಾಂತಿ.